ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕುಂತೀರಿ ಟೆಕ್ ಲೈಫ್ ಆ್ಯಂಡ್ ರೋಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನೀವೊಂದು ವೈ ಟಿ ಸ್ಟುಡಿಯೋ ಆ್ಯಪ್, ಒಂದು ಹೊಸ ವೈ ಟಿ ಸ್ಟುಡಿಯೋ ಆ್ಯಪ್ನಲ್ಲಿ, ಅಂದರೆ ವೈ ಟಿ ಸ್ಟುಡಿಯೋ ಆ್ಯಪ್ ಅಂದರೆ ಯಾರೆಲ್ಲ ಒಂದು ಯೂಟ್ಯೂಬರ್ ಕ್ರಿಯೇಟರ್ ಇದ್ರಿಲ್ಲೋ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ ವೈ ಟಿ ಸ್ಟುಡಿಯೋ ಆ್ಯಪ್ ಇದಕ್ಕೆಲ್ಲ ಯೂಸ್ ಆಗುತ್ತಂತ. ಸೊ ಒಂದು ಈ ವೈ ಟಿ ಸ್ಟುಡಿಯೋ ಆ್ಯಪ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಒಂದು ಇಂಟರ್ಫೇಸಸ್ ಚೇಂಜ್ ಆಗಿದೆ. ಅದು ಏನು ಚೇಂಜ್ ಆಗಿದೆ, ಮೊದಲೇ ಹೆಂಗಿತ್ತು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿರ್ತಾನೆ ಒಂದು ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡೋಕೆ ಕುಂತೀರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಇರುವಂಥ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಸೊ ನಾನು ಅದನ್ನು ಓಪನ್ ಮಾಡ್ತಾ ಸೈಡಿಗೆ ಹಾಕಿರ್ತೀನಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ತೀನಿ. ಸೊ ಮೊದಲು ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಓಪನ್ ಮಾಡ್ತಿದ್ದೀನಿ ವೈ ಟಿ ಸ್ಟುಡಿಯೋ ಆ್ಯಪನ್ನು. ಸೊ ಓಪನ್ ಮಾಡ್ಕೊಳ್ಳಿ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಂಟರ್ಫೇಸ್ ಓಪನ್ ಆಗೋಲ್ಲಿ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್, ಕಮೆಂಟ್ಸ್ ಮತ್ತು ಲಾಸ್ಟಿಗೆ ಒಂದು ಅರ್ನ್ ಅಂತಿದೆಲ್ಲ. ಸೊ ಅರ್ನ್ ಮೇಲೆ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಅರ್ನ್ ಮೇಲೆ ಓಪನ್ ಮಾಡ್ಕೊಳ್ಳಿ, ಈ ಒಂದು ಹೊಸ ಒಂದು ಪೇಜಸ್ ಓಪನ್ ಆಗುತ್ತೆ. ಈ ರೀತಿ ಮೊದಲೇ ಈ ರೀತಿ ಇರೋದಿಲ್ಲ, ಬೇರೆ ರೀತಿ ಬರೀ ಸಿಂಪಲ್ ಆಗಿತ್ತು. ಸೊ ಇವಾಗ ಏನು ಮಾಡಿದಾರೆ, ಸೊ ಏನೆಲ್ಲ ಒಂದು ಈ ಒಂದು ಯೂಟ್ಯೂಬಲ್ಲಿ ಏನೆಲ್ಲ ಮಾಡಿದೆ ಯೂಟ್ಯೂಬ್ ಕ್ರಿಯೇಟರ್ ಎಲ್ಲ, ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಒಂದು ಬಿಕಮ್ ಎ ಪಾರ್ಟ್ನರ್ ಅಂದ್ರೆ ಮೊದಲಿಗೆ ನೇಮ್ ಅಂತ ಬರುತ್ತೆ. ಸೊ ಟೆಕ್ ಲೈಫ್ ಆ್ಯಂಡ್ ಡಾಟ್. ಸೊ ನೆಕ್ಸ್ಟ್ ಬರೋದು ಬಿಕಮ್ ಎ ಪಾರ್ಟ್ನರ್ ಅಂತ. ಅಂದರೆ ಬಿಕಮ್ ಎ ಪಾರ್ಟ್ನರ್ ಅಂತಂದ್ರೆ, ಸೊ ಬಿಕಮ್ ಎ ಪಾರ್ಟ್ನರ್ ಅಂತಂದ್ರೆ, ನೀವು ಪಾರ್ಟ್ನರ್ ಅಂತಂದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದಂಗೆ. ಸೊ ಅವ್ರ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ಇದ್ದಂಗೆ. ಸೊ ನಿಮ್ಮ ಮಾನಿಟೈಸೇಷನ್ಗೆ ಇದು ಒಂದು ಶೇರ್ ಮಾಡ್ದಂಗೆ. ನಿಮ್ಗೆ ಅದು ಏನು ಕೊಟ್ಟಿದ್ದಾರೆ, ಬೆನಿಫಿಟ್ಸ್ ಟು ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಸೊ ಬೆನಿಫಿಟ್ಸ್ ಇನ್ನಕ್ಲೂಡ್ ಅಂತಂದರೆ, ಸೊ ನಿಮ್ಮೊಂದು ಏನೆಲ್ಲ ಈ ಒಂದು ನೀವು ಅರ್ನ್ ಮಾಡಿ ಏನೆಲ್ಲ ಬೆನಿಫಿಟ್ಸ್ ಸಿಗ್ತಾವೆ ಯೂಟ್ಯೂಬಲ್ಲಿ ಬಂದ್ರೆ ಅಂತ ಕೇಳಿದ್ರೆ, ಸೊ ಯಾವ ರೀತಿ ನೀವು ಅರ್ನ್ ಮಾಡ್ಬೇಕು ಮನಿನೂ ಕೂಡ ಹೇಳಿದ್ದಾರೆ ಅವರು. ಯಾವ ರೀತಿ ಅರ್ನ್ ಸಿಗುತ್ತೆ ಈ ಒಂದು ಯೂಟ್ಯೂಬಲ್ಲಿ ಕ್ರಿಯೇಟರ್ ಇದ್ರಲ್ಲ, ಯಾವ ರೀತಿ ಒಂದು ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಮೊದಲಿಗೆ ಒಂದು ಅಮೌಂಟ್ ಬಂದರೆ, ಸೊ ಆ್ಯಡ್ಸ್ ಎಲ್ಲ ರನ್ ಗೊತ್ತಿರುವಾಗ ನಿಮಗೆ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಿರ್ಬೇಕಾದ್ರೆ ಆ್ಯಡ್ಸ್ ಎಲ್ಲ ರನ್ ಆಗ್ತಾ ಅದಲ್ಲ. ಸೊ ಅದರಿಂದ ಕೂಡ ನಿಮಗೆ ಒಂದು ದುಡ್ಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಈಗಂತೂ ಕೂಡ ಒಂದು ಶಾರ್ಟ್ಸ್ ಅಂತ ಮಾಡಿದಾರೆ, ಅದ್ರ ಕೂಡ ಮಾನಿಟೈಸೇಷನ್ ಮಾಡಿದಾರೆ. ಅದರಿಂದ ಕೂಡ ಅಮೌಂಟ್ ಬರುತ್ತೆ. ಮತ್ತೊಂದು ಮೆಂಬರ್ಶಿಪ್ಪಿಂದ ಕೂಡ ಅಮೌಂಟ್ ಬರುತ್ತೆ. ಮತ್ತು ಸೂಪರ್ ಚಾಟ್ಸ್ ಅಂತ ಅದ್ರ ಕೂಡ ಅಮೌಂಟ್ ಬರುತ್ತೆ. ಮತ್ತು ಶಾಪಿಂಗ್ ಮಾಡೋದ್ರಿಂದ ಅದು ಕೂಡ ಅಮೌಂಟ್ ಬರುತ್ತೆ. ಇಷ್ಟು ರೀತಿ ಹೇಳಿದ್ದಾರೆ ನಮಗೆ ಒಂದು, ಅಂದರೆ ಸೊ ಈ ರೀತಿ ನಾವು ಒಂದು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಯೂಟ್ಯೂಬಲ್ಲಿ. ಮತ್ತೇನೋ ಆ್ಯಡ್ ಮಾಡಿದ್ದಾರೆ ಈ ಒಂದು ಹೊಸ ಅಪ್ಡೇಟಲ್ಲಿ, ಮತ್ತೊಂದು ಕ್ರಿಯೇಟರ್ ಸಪೋರ್ಟ್ಸ್ ಆ್ಯಂಡ್ ಟೂಲ್ಸ್ ಅಂತ ಅದನ್ನು ಸಹ ಆ್ಯಡ್ ಮಾಡ್ತಾರೆ. ಅಂತಂದರೆ ಚಾಟ್ ಮತ್ತು ಇಮೇಲ್ ಸಪೋರ್ಟ್, ಅಂದರೆ ಚಾಟ್ ಅಂತಂದ್ರೆ ಇಮೇಲ್ ಸಪೋರ್ಟ್ ಮೊದಲು ಇತ್ತು. ಸೊ ಇವಾಗ ಒಂದು ಇದನ್ನು ಮಾಡಿದ್ದಾರೆ, ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಚಾಟ್ ಮತ್ತು ಇಮೇಲ್ ಸಪೋರ್ಟ್ ಕೂಡ ಜಾಸ್ತಿ ಒಂದು ಚಾಟ್ ಮುಖಾಂತರ, ಒಂದು ಇಮೇಲ್ ಮುಖಾಂತರ ಮಾಡಿದ್ರೆ ನಿಮಗೆ ಬೇಗ ಒಂದು ರಿಪ್ಲೈ ಮಾಡ್ತಾರೆ, ಸೊಲ್ಯೂಷನ್ ಸಿಗುತ್ತೆ. ಅದೊಂದು ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಕಾಪಿರೈಟ್ ಮ್ಯಾಚ್ ಟೂಲ್ ಅಂತಂದ್ರೆ, ನೀವು ಏನಾದರೂ ಯೂಟ್ಯೂಬಲ್ಲಿ ಗೊತ್ತಿರುತ್ತೆ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಕ್ಲೇಮ್ ಅಂತ. ಸೊ ಇವೆರಡು ಸೊ ನಮ್ಮ ಮಾನಿಟೈಸೇಷನ್ ತೊಂದರೆ ಮಾಡ್ತವೆ. ಅದಕ್ಕಾಗಿ ಇವರೇ ಮಾಡಿದಾರೆ, ಕಾಪಿರೈಟ್ ಮ್ಯಾಚ್ ಟೂಲ್ ಅಂತ ಒಂದು ಎಕ್ಸ್ಟ್ರಾ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ಸೊ ಅದು ಫೀಚರನ್ನು ಏನಾಗುತ್ತೆ ಅಂತ ತಾನು ಆಟೋಮೆಟಿಕ್ ಫೈಂಡ್ ಔಟ್ ಮಾಡಿಬಿಡುತ್ತೆ. ನೀವು ಏನಾದರೂ ಒಂದು ವಿಡಿಯೋ ಒಂದು ಅಪ್ಲೋಡ್ ಮಾಡಿ, ಇನ್ನೊಬ್ಬರ ಒಂದು ವಿಡಿಯೋ ಅಂತ ಅದಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಆಟೋಮೆಟಿಕ್ ಏನಾಗುತ್ತದೆ, ಸೊ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೇಮ್ ಬರಂಗೆ ಮಾಡಿದಾಗ ಅದಕ್ಕೆ ಒಂದು ಮ್ಯಾಚ್ ಟೂಲ್ ಅಂತ ಮಾಡಿದಾರೆ ಹೊಸ ಫೀಚರ್ಸ್. ಮತ್ತು ಗಿವಿಂಗ್ ಒಂದು ಫಂಡ್ ರೈಸರ್ಸ್ ಅಂತಂದ್ರೆ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಇನ್ ಕೇಸ್ ನೀವೇನಾದರೂ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಅವರು ಸರ್ಟನ್ ಕ್ರೈಟೇರಿಯಾ ಅದ ಅವರು ಸೆಲೆಕ್ಟ್ ಮಾಡಲಿಕ್ಕೆ, ನಿಮ್ಮ ಒಂದು ಫಂಡ್ ಕೊಡಲಿಕ್ಕೆ. ಆ ಒಂದು ಫಂಡಲ್ಲಿ ನೀವೇನಾದರೂ ಸೆಲೆಕ್ಟ್ ಆದ್ರಿ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ ಆ ಒಂದು ಅಮೌಂಟನ್ನು ಫಂಡನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರೀಚ್ ರಿಕ್ವೈರ್ಮೆಂಟ್ಸ್ ಟು ಅಪ್ಲೈ ಅಂದರೆ ಒಂದು 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 ರೀಚ್ ಆಗ್ಬೇಕಾಗತ್ತೆ. ಕೆಲವೊಂದಿಷ್ಟು ಏನಾಗುತ್ತೆ, ನಮ್ಮ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಏನಾಗಿದೆ ಅಂತಂದರೆ 1000 ಸಬ್ಸ್ಕ್ರೈಬರ್ ಆಗಿರಬೇಕು, ಮತ್ತು ವಾಚ್ ಟೈಮ್ 4000 ಗಂಟೆ, 4000 ವಾಚ್ ಟೈಮ್ ಆಗಿದ್ದರೆ ಮಾತ್ರ ಕಂಪ್ಲೀಟ್ ಆಗಿದ್ದರೆ ನೀವು ಮೋಟಿವೇಶನ್ ಅಪ್ಲೈ ಆಗುತ್ತೆ. ಇವಾಗ ಏನು ಮಾಡಿದಾರಪ್ಪ ಅಂದ್ರೆ 1000 ಸಬ್ಸ್ಕ್ರೈಬರ್ ಅದೇ ರೀತಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ, 90 ಡೇಸ್ ಒಳಗೆ ಒಂದು ಶಾರ್ಟ್ಸ್ ಮೇಲೆ 10 ಮಿಲಿಯನ್ ಕಂಪ್ಲೀಟ್ ಆಗ್ಬೇಕಂತ. ಶಾರ್ಟ್ಸ್ ವಿಡಿಯೋದು ಏನಾದರೂ ಮಾಡ್ತಾ ಇದ್ರೆ 90 ಡೇಸಲ್ಲಿ ನಿಮಗೆ 10 ಮಿಲಿಯನ್ ಸಬ್ಸ್ಕ್ರೈಬರ್ ಅಂದರೆ 10 ಮಿಲಿಯನ್ ನಿಮಗೆ ವ್ಯೂಸ್ ಬಂತಂದರೆ ಏನಾಗುತ್ತೆ, ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ಮೊದಲು ಬರೀ ಒಂದೇ ಇತ್ತು 4000 ಗಂಟೆ 1000 ಸಬ್ಸ್ಕ್ರೈಬರ್ ಮಾತ್ರ ಇತ್ತು. ಸೊ ಇವಾಗ ಏನು ಮಾಡಿದಾರೆ, ಒಂದು ಎಕ್ಸ್ಟ್ರಾನ ಅಂದರೆ ಇದು ಆಪ್ಷನಲ್, ಇದನ್ನಾರು ಮಾಡಿರುತ್ತೆ ಅದನ್ನಾರು ಮಾಡಿರಿ, ಹಿಂಗೆ ಕೊಟ್ಟಿದ್ದಾರೆ. ಮತ್ತು ಇದು ಕಂಪ್ಲೀಟ್ ದ ಬೇಸಿಕ್ಸ್ ಅಂತ ಗೊತ್ತಿದೆ, ಹಿಂಗೆ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. 2 ಸ್ಟೆಪ್ ವೆರಿಫಿಕೇಷನ್ ಅಂತ ಮಾಡಲೇಬೇಕಾಗತ್ತೆ ನೀವು. ಈಸಿ ಇದೆ ಫ್ರೆಂಡ್ಸು. ನೆಕ್ಸ್ಟ್ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದರೆ, ಕಮ್ಯುನಿಟಿ ಗೈಡ್ಲೈನ್ಸ್ ಇಷ್ಟೊಂದು ಕಂಡೀಷನ್ ಅದ, ಅವನ್ನ ಮಾತ್ರ ನೀವು ಫಾಲೋ ಮಾಡ್ತಾ ಇದ್ದರೆ
ನಿಮಗೇನಾಗುತ್ತೋ ಸೊ ಟಿಕ್ ಮಾರ್ಕ್ ಕೊಡ್ತಾರೆ. ಇವೆರಡು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಸೊ ಇವು 1000 ಸಬ್ಸ್ಕ್ರೈಬ್ ಕೂಡ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಪ್ರಾಬ್ಲಮ್ ಬರೋದಲ್ಲಿ ವಾಚ್ ಟೈಮ್ ಗಂಟೆಗೆ ಕಂಪ್ಲೀಟ್ ಆಗಬೇಕಾಗತ್ತೆ, ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದೇನಿಲ್ಲ ಫ್ರೆಂಡ್ಸ್, ನೀವು ಮಾಡುವಂಥ ವಿಡಿಯೋ ನಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಮೂರನೇ ಬಂದುಬಿಟ್ಟು ನಿಮಗೆ ಪಾಸ್ ಚಾನಲ್ ರಿವ್ಯೂ ಅಂತ, ಇದು ಯೂಟ್ಯೂಬರ್ ಸಂಬಂಧಪಟ್ಟಂಥ ಒಂದು ಆಪ್ಷನ್ ಇದು. ಸೊ ನೀವು ಇವೆಲ್ಲ ಒಂದು 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಟೈಮ್ ಮತ್ತು ಸೊ ಅಥವಾ ಮತ್ತೊಂದು 90 ಡೇಸಲ್ಲಿ ಒಂದು 10 ಮಿಲಿಯನ್ಸ್ ವ್ಯೂಸ್ ಕಂಪ್ಲೀಟ್ ಆತಂದ್ರೆ ಇವೆಲ್ಲ ಓಕೆ ಟಿಕ್ ಆತಂದ್ರೆ ಅವರೇ ಇದು ಮಾಡ್ತಾರೆ, ನಿಮ್ಮ ಚಾನಲ್ ರಿವ್ಯೂ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಒಂದು ಮಾನಿಟೈಸೇಷನ್ ಸೊ ನಿಮಗೆ ಸಿಗುತ್ತೆ, ಅವಾಗಿಂದ ದುಡ್ಡು ಮಾಡ್ಕೋಬೋದು. ಸೊ ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಅಂದರೆ ಸೊ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ ಚೆನ್ನಾಗಿದೆ ಅಪ್ಡೇಟು. ಸೊ ನಿಮಗೆ ಅದು ಮೊದಲೆಲ್ಲ ಬಂದು 4000 ವಾಚ್ ಟೈಮ್ ಒಂದೇ ಇತ್ತು. ಸೊ ಇವಾಗ ಏನು ಮಾಡಿದ್ರೆ, ನೀವು ನೀವೇನೋ ಶಾರ್ಟ್ಸ್ಗಳನ್ನು ಮಾಡ್ತಾ ಇದ್ದರೆ, ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದರೆ ಇನ್ ಕೇಸ್ ಅವಾಗ ಕೂಡ ಹೆಲ್ಪ್ ಆಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತೆ. ಅಂದರೆ ಶಾರ್ಟ್ಸ್ ವಿಡಿಯೋ ಬೇಗ ವೈರಲ್ ಆಗ್ತಿರ್ತಾವಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಒಂದು ಶಾರ್ಟ್ಸ್ ವಿಡಿಯೋ ಮೇಲೆ ಒಂದು 90 ಡೇಸಲ್ಲಿ ಕಂಪ್ಲೀಟ್ ಆತಂದ್ರೆ ನಿಮಗೆ ಒಂದು 90 ಡೇಸಲ್ಲಿ 10 ಮಿಲಿಯನ್ ಕಂಪ್ಲೀಟ್ ಆತಂದ್ರೆ ನಿಮಗೆ ಒಂದು ವೈರಲ್ ಅಂದರೆ ನಿಮಗೊಂದು ಅಮೌಂಟ್ ಬರ್ತಾ ಹೋಗುತ್ತೆ, ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾನೆ. ಈ ಒಂದು ಅಪ್ಡೇಟ್ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಥರದ ವಿಡಿಯೋ ಬೇಕಂತಂದ್ರೆ ಹೇಳಿ ಒಂದು ಕಮೆಂಟ್ ಮಾಡಿ, ಆ ಥರ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಮತ್ತೆ ಮತ್ತೊಂದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.